ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ DHI ಕೋರ್ಸ್ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳು ಏನು ಈಗ 300 ಹುದ್ದೆಗಳಿಗೆ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಸೊ ಅವ್ರ ಸಲುವಾಗಿ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಇದು ನಿಮಗೆ ನಾಲೆಜ್ ಪರ್ಪಸ್ ಅಂತ ಅನ್ಕೋರಿ ಇದನ್ನು. ಯಾಕಂತಂದರೆ ಈಗಾಗಲೇ ನಮ್ಮ ಕೆಇದವರು ಮುಖಾಂತರ ಈ 300 ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾರೋ ಅಥವಾ KPSC ಮೂಲಕ ಮಾಡ್ಕೊತಾರೋ ಅಥವಾ DRC ಮೂಲಕನೇ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದ್ರ ಮುಖಾಂತರ ಸೆಲ್ ಮುಖಾಂತರ ಮಾಡ್ಕೊತಾರೆ ಅನ್ನೋದು ತುಂಬ ಗೊಂದಲದಲ್ಲಿ ಇರುವಂಥದ್ದು. ಗೊಂದಲ ಅನ್ನೋದಕ್ಕಿಂತ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈ ಮಧ್ಯದಲ್ಲಿ KE ಮೂಲಕ ಆದರೆ ಯಾವ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಅಂತ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳ ಆಧಾರದ ಮೇಲೆ ಭರ್ತಿಗಳನ್ನು ಮಾಡ್ಕೊತಾರೆ. KPSC ಇರ್ಬೋದು, KE ಇರ್ಬೋದು. ಇವ್ರುಗಳು ಏನು ಮಾಡ್ತಾರೆ ಅಂತಂದರೆ ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮನ್ನು ಕಂಡಕ್ಟ್ ಮಾಡಿಕೊಂಡು ಇವರು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥ ಪದ್ಧತಿ ಇವರಲ್ಲಿ ಇರುವಂಥದ್ದು. ಸ್ಪೆಷಲಿ ನಮ್ಮ KE ಮತ್ತು KPSC ಅವರು ಕಂಡಕ್ಟ್ ಮಾಡಿದರೆ ತುಂಬ ನನ್ನ ಪ್ರಕಾರ ಒಳ್ಳೆಯದು. ಯಾಕಂತಂದರೆ ಇಲ್ಲಿ ಯಾರು ಟ್ಯಾಲೆಂಟೆಡ್ ಇರ್ತಾರೆ, ಯಾರು ನಾಲೆಜಬಲ್ ಇರ್ತಾರೆ, ಅವರುಗಳಿಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಎಕ್ಸಾಮನ್ನು ಬರೆದು ಪಾಸ್ ಮಾಡಿಕೊಂಡು ಹುದ್ದೆಗಳನ್ನು ಪಡ್ಕೊಂಡ್ಬಿಡ್ತಾರೆ. ಅದೇ ರೀತಿಯಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ಲಿಗೆ ಏನಾದರೂ ಕೊಟ್ಟುಬಿಟ್ರೆ, ಓಕೆ, ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ಲಿಗೆ ಕೊಟ್ಟುಬಿಟ್ರೆ ಏನಾಗುತ್ತೆ ಅಂತಂದರೆ ಇವ್ರುಗಳು ಏನು ಮಾಡ್ತಾರೆ ಅಂದರೆ, ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮಾಹಿತಿಯನ್ನು ಕೊಡ್ತೀನಿ. ಹಿಂದೆ ಇಲ್ಲಿ ಇನ್ನೂವರೆಗೆ ಕೂಡ ಯಾವುದೇ ಥರಂಥ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅಭ್ಯರ್ಥಿಗಳಿಗೆ ಇದರಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ. ಆದರೆ ಲ್ಯಾಬ್ ಟೆಕ್ನಿಷಿಯನು, ಎಕ್ಸ್ರೇ ಟೆಕ್ನಿಷಿಯನು, OT ಟೆಕ್ನಿಷಿಯನು, ಡಯಾಲಿಸಿಸ್ ಟೆಕ್ನಿಷಿಯನು, ಆಪ್ಥಾಲ್ಮಿ ಟೆಕ್ನಿಷಿಯನು, ಬೇರೆ ಸೈಕೇಟ್ರಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇವುಗಳನ್ನು ಇಲ್ಲಿ ಫಾರ್ಮಸಿ ಇರ್ಬೋದು, ಇವುಗಳನ್ನು ಇವರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ಮುಖಾಂತರನೇ ಭರ್ತಿ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮಲ್ಲಿ ಕೂಡ ಇವೆ. ಸೊ ಇಲ್ಲಿ ಇನ್ ಕೇಸ್ ಆಫ್ ನಿಮಗೇನಾದರೂ ಇವರುಗಳು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ಮುಖಾಂತರ ಏನಾದರೂ ಭರ್ತಿ ಮಾಡಿಕೊಂಡ್ರೆ ಇಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತಂದರೆ, ಯಾರು ಪರ್ಸೆಂಟೇಜ್ ಚೆನ್ನಾಗಿರುತ್ತಲ್ಲ ಅವ್ರಿಗೆ ಮಾತ್ರ ಇಲ್ಲಿ ಚಾನ್ಸಸ್ ಸಿಗುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2022ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಅಂದರೆ ನಮಗೆ ನೇರ ನೇಮಕಾತಿ ಮೂಲಕ ಏನು ಮಾಡಿದ್ರು ಅಂದರೆ ರಿಕ್ರೂಟ್ಮೆಂಟ್ 2002ರಲ್ಲಿ ಕರೆದಿದ್ದರು. ಅರೆ ವೈದ್ಯಕೀಯ ಹುದ್ದೆಗಳ ನೇರ ನೇಮಕಾತಿ ಬಗ್ಗೆ ಈ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ನವರು ಕಾಲ್ ಫಾರ್ಮನ್ನು ಮಾಡಿದರು. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಕರೆದಿದ್ದರು. ಅದರ ಬಗ್ಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ ಏನಾದರೂ ಕರೆದ್ರೆ ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತಾರೆ ಇಲ್ಲಿ ನೋಡಿರಿ. ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಇದೆ. ಇದು 2002ರಲ್ಲಿ 150 ಹುದ್ದೆಗಳನ್ನು ಕರೆದಿದ್ದರು. ಇಲ್ಲಿ ನೋಡಿರಿ SSLC PUC ಮೇಲೆ DMLT ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಕ್ಕಂತಾರೆ. ಆಮೇಲೆ ಪ್ಯಾರಾಮೆಡಿಕಲ್ ಬೋರ್ಡಿಂದ ಏನಾಗಿರಬೇಕು, DMLT ಕಂಪ್ಲೀಟ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇತ್ತಂದರೆ ಇವ್ರದ್ದು ಇಲ್ಲಿ ನೋಡಿ, ಪರ್ಸೆಂಟೇಜ್ ಇನ್ SSLC ಪ್ಲಸ್ ಅಗ್ರಿಗೇಟ್ ಪರ್ಸೆಂಟೇಜ್ ಇನ್ ಡಿಪ್ಲೊಮಾ. ನೋಡಿರಿ ಇವ್ರೇನು ಮಾಡ್ತಾರಂದ್ರೆ SSLC ಅಂದರೆ 10ದ್ದು ಎಷ್ಟಿತ್ತು ಪ್ಲಸ್ PMBದು ಎಷ್ಟಿತ್ತು ಎರಡೂ ಡಿವೈಡೆಡ್ ಬೈ 2 ಮಾಡ್ತಾರೆ. ಡಿವೈಡೆಡ್ 2 ಮಾಡಿ ಇದರಲ್ಲಿ ಕಟ್ ಆಫ್ ರ್ಯಾಂಕನ್ನು ಕೊಟ್ಟುಬಿಡ್ತಾರೆ. ಉದಾಹರಣೆಗೆ ನಾನು ಇಲ್ಲಿ ಹೇಳ್ತೀನಿ, ನಂದು SSLCಯಲ್ಲಿ 80 ಆಗಿತ್ತು, ಆಮೇಲೆ ನಂದು ಡಿಪ್ಲೊಮಾದಲ್ಲಿ ಕೂಡ 80 ಆಗಿದೆ. ಎರಡು ಕೂಡಿಸಿದರೆ ಎಷ್ಟಿತ್ತು 120 ಆಯಿತು. ಹೌದಾ, 120 ಆಯಿತು. ಓಕೆ, ಸಾರಿ 120 ಅಲ್ಲ, 160 ಆಯಿತು. 160 ಆಯಿತು ಎರಡು ಸೇರಿಸಿ. ಇದಕ್ಕೆ ಡಿವೈಡೆಡ್ ಬೈ 2 ಮಾಡ್ತಾರೆ. 2 ಮಾಡಿದಾಗ ಇಲ್ಲಿ ಏನಾಯಿತು 80% ಆಯಿತು. ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಕಟ್ ಆಫ್ ಲಿಸ್ಟನ್ನು ಮಾಡ್ತಾರೆ. ಎಷ್ಟು ಜನ 80 ಇರ್ತಾರೆ, ಎಷ್ಟು ಜನ 90 ಆಗಿರುತ್ತೆ, ಯಾರಿಗೆ ಹೈಯೆಸ್ಟ್ ಬಂದಿರುತ್ತೆ ಅವರುಗಳಿಗೆ ಇದು ಸೀಟ್ ಹಂಚಿಕೆ ಮಾಡುವಂಥದ್ದು. ಇಲ್ಲಿ ಇದೇ ಥರನ ಇದೆಲ್ಲ ಕೂಡ ಇದೇ ಥರನ ಮಾಡಿದ್ದಾರೆ. ಇನ್ ಕೇಸ್ ಆಫ್ ಈ ಥರ ಏನಾದರೂ ನಿಮಗೆ ಮಾಡಿದರೆ, ಈ ಥರ ಏನಾದರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ಮುಖಾಂತರ ಭರ್ತಿ ಮಾಡ್ಕೊತೀವಿ ಅಂತಂದರೆ ನೆನಪಿಟ್ಕೋರಿ, ಯಾರು ಒಳ್ಳೆ ಪರ್ಸೆಂಟೇಜ್ ಮಾಡಿರ್ತಾರೆ SSLC ಮತ್ತು PUCಯಲ್ಲಿ, ಇದರಲ್ಲಿ ಡಿಪ್ಲೊಮಾದಲ್ಲಿ, ಪ್ಯಾರಾಮೆಡಿಕಲಲ್ಲಿ ಅಥವಾ DHIದಲ್ಲಿ ಅವರುಗಳಿಗೆ ಮಾತ್ರ ಸೀಟ್ ಸಿಗುತ್ತೆ. ಉಳುಕಿದವರಿಗೆ ಯಾರಿಗೂ ಕೂಡ ಇದು ಕಡಿಮೆ ಪರ್ಸೆಂಟೇಜ್ ಇದೆ. ನಂದು SSLCದಲ್ಲಿ 50 ಇದೆ, ಆಮೇಲೆ ಡಿಪ್ಲೊಮಾದಲ್ಲಿ ನಂದು 56 ಇದೆ ಅಂತಂದರೆ ಇದು ನಿಮ್ಮಗಳಿಗೆ ಸೆಟ್ ಆಗುವಂಥ ಮಾತೇ ಬರೋದಿಲ್ಲ. ಆಮೇಲೆ ನೀವು ಕನಸಿನ ಮಾತಾಗ್ಬಿಡುತ್ತೆ. ಇನ್ ಕೇಸ್ ಆಫ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕೇಳಿ ಬರ್ತಾ ಇದೆ, ಸುದ್ದಿ ತುಂಬ ಹರಡ್ತಾ ಇದೆ. ಡೈರೆಕ್ಟ್ ರಿಕ್ರೂಟ್ಮೆಂಟಿಂದ ತೊಗೊಂಡ್ರೆ ಅಂತಂದರೆ ಪರ್ಸೆಂಟೇಜ್ ಬೆಲೆ. ಆಮೇಲೆ ನೆನಪಿಟ್ಕೋರಿ, ರೀಸೆಂಟಾಗಿ ಕೋವಿಡ್ ನಂತರ ಭಾಳಷ್ಟು ವಿದ್ಯಾರ್ಥಿಗಳು ಕಾಪಿ ಸೆಂಟ್ರ್ ಮುಖಾಂತರ ಪಾಸಾಗಿದ್ದಾರೆ. ಕಾಪಿ ಸೆಂಟ್ರಲ್ಲಿ ಕಾಪಿ ಹೊಡೆದೆಲ್ಲ ಪಾಸಾಗಿಬಿಟ್ಟಿದ್ದಾರೆ. ಅವ್ರ ಮುಂದೆ ಈ 2000 ಕೋವಿಡ್ಗಿಂತ ಮೊದಲು ಪಾಸಾಗಿರುವಂಥ ಅಭ್ಯರ್ಥಿಗಳಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಪರ್ಸೆಂಟೇಜ್ ಒಳಗಡೆ. ಇದು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಇದು ನಿಮಗೆ ಇನ್ಫಾರ್ಮೇಷನ್ ಸಲುವಾಗಿ ಮಾಡಿರುವಂಥದ್ದು. ಇದರಲ್ಲಿ ನಿಮ್ಮ ನಾಲೆಜ್ ಸಲುವಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಅಂತೇಳಿ. KE ಮುಖಾಂತರ ಕೊಡ್ತಾರೋ, KPC ಮುಖಾಂತರ ಕೊಡ್ತಾರೋ ಅಥವಾ DRC ಮುಖಾಂತರ
ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಾನು ನಿಮಗೆ ವ್ಯತ್ಯಾಸ ಹೇಳಿದೆ ಮಾತ್ರ, ಇದರಲ್ಲಿ ವ್ಯತ್ಯಾಸಗಳನ್ನು ಮಾತ್ರ ನಿಮಗೆ ಹೇಳಿ